ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ 6th ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲನನ್ಗೆ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಇವಾಗ ಅವಳು ಚಪಾತಿ ಅಂತ ಹೇಳೋಗಿದ್ದಾಳೆ, ಚಪಾತಿ ಕಾಳು ಪಲ್ಯ ಬೇಕಂತ ಹೇಳೋಗಿದ್ದಾಳೆ. ಅವಳ ಫೇವ್ರೆಟ್ ಇದು ಹೆಸ್ರು ಕಾಳು ಪಲ್ಯ ಅವಳಿಗೆ. ಸೊ ಹಾಗಾಗಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇವಾಗ ಅದನ್ನ ಕಾಳನ್ನ ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಚಪಾತಿ ರೆಡಿ ಮಾಡಬೇಕು. 10:30 ಒಳಗಡೆ ಅವಳಿಗೆ ನಾನು ಬಾಕ್ಸ್ನ ಕಳಿಸ್ಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ. ಸೊ ಇವಾಗ ನಾನು ಚಪಾತಿನ ರೆಡಿ ಮಾಡಿಟ್ಟು ಕಾಳು ಪಲ್ಯನ ಮಾಡ್ತೀನಿ. ಸೊ ಬೇಗ ಬೇಗ ತರಕಾರಿನ ಹಚ್ಕೊಂಡು ಕಾಳು ಪಲ್ಯನ ಮುಗಿಸ್ಬಿಡ್ತೀನಿ. 10 ಮಿನಿಟ್ಸಲ್ಲಿ ನಾನು ಪಲ್ಯ ಆಗೋಗುತ್ತೆ. ಸೊ ಕಾಳನ್ನ ನೆನೆ ಹಾಕಿರಲಿಲ್ಲ, ನಾನು ಮರ್ತೋಗಿದ್ದೆ. ಸೊ ಕಾಳನ್ನ ನೆನೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಕುಕ್ಕರಲ್ಲಿ ನಾನು ಆವಾಗಲೇ ನಾನು ಕುದಿಸ್ಕೋಬೋದು. ಯಾಕಂದರೆ ಹೆಸ್ರು ಕಾಳು ಬೇಗನೆ ಬೇಯುತ್ತೆ. ಅದನ್ನ ಒಂದು 4 to 5 ವಿಸಿಲ್ಸ್ ನಾವು ಹಾಕ್ಕೊಂಡ್ರೆ ಸಾಕು, ಕಾಳು ಪಲ್ಯ ಮಾಡ್ಬೋದು. ಆ್ಯಂಡ್ ತರಕಾರಿ ಎಲ್ಲ ಹಚ್ಕೊಂಡು ಪಲ್ಯನ ಸ್ಟಾರ್ಟ್ ಮಾಡಿದೆ. ಪಲ್ಯ ಒಂದು 10 ಮಿನಿಟ್ಸಲ್ಲಿ ಹಾಗೆ ಹೋಗುತ್ತೆ. ನಾನು ಇದಕ್ಕೆ ಗುರಾಳ್ ಪುಡಿನ ನಾನು ಮಾಡಿದ್ದೀನಿ. ಸೊ ಇದು ಗುರಾಳ್ ಪುಡಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅಥವಾ ಕಡಲೆ ಪುಡಿನೂ ಇರುತ್ತೆ, ಅದನ್ನು ಹಾಕ್ಬೋದು. ಸೊ ಪಲ್ಯ ಮಾಡಿದ ಮೇಲೆ ಈ ಥರ ಗುರಾಳ್ ಪುಡಿ, ಕಡಲೆ ಪುಡಿ ಏನಾದರೂ ಮೇಲೆ ಶೇಂಗಾ ಪುಡಿದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಚಪಾತಿ ಹಿಟ್ಟು ಕೂಡ ನೆಂದಿದೆ, ಅವಳಿಗೆ ಚಪಾತಿನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ನಾನು ಬೇಗ ಕೆಲಸ ಮಾಡಿಕೊಂಡ್ರೆ ನಾನು ರೆಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ನನಗೆ ರೆಸ್ಟ್ ಇಲ್ಲ ಅಂದರೆ ನೆಕ್ಸ್ಟು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಎಲ್ರಿಗೂ ಅಷ್ಟೇ, ಆದಷ್ಟು ನಮಗೆ ನಾವು ರೆಸ್ಟ್ ಮಾಡ್ಕೋಬೇಕು ಅಂದರೆ ಬೇಗ ಕೆಲಸ ಮುಗಿಸ್ಕೊಂಡು ನಮಗೆ ನಾವು ರೆಸ್ಟ್ ಕೊಟ್ಕೊಳ್ಳೇಬೇಕು. ಆ್ಯಂಡ್ ಟೈಮ್ ಟು ಟೈಮು ಊಟನೂ ತಿನ್ನಲೇಬೇಕು, ಗ್ಯಾಪ್ ಮಾಡೋವಾಗಿಲ್ಲ. ಟೈಮ್ ಟು ಟೈಮ್ ಫಸ್ಟ್ ನಾನು ತಿಂದು ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಅದನ್ನ ನಿಜವಾಗ್ಲೂ ನಾನು ಹೇಳ್ತಾಯಿದ್ದೀನಿ. ಫಸ್ಟ್ ನಾನು ಬ್ರೇಕ್ಫಾಸ್ಟನ್ನ ನಾನು ಮಾಡ್ತೀನಿ. ಅಕಸ್ಮಾತ್ ಅವ್ರದ್ದು ಏನಾದರೂ ಆಫೀಸ್ದು ಮೀಟಿಂಗು ಅದು ಇದು ಲೇಟ್ ಇದ್ದರೆ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರಿಗೆ ನಾನು ಕೊಡ್ತೀನಿ. ಸೊ ಇವಾಗ ಲನನ್ದು ಬಾಕ್ಸ್ ಕೂಡ ರೆಡಿ ಆಯಿತು. ಅವಳಿಗೆ ಚಪಾತಿ ಮತ್ತು ಪಲ್ಯ, ಅವಳು ಸ್ನ್ಯಾಕ್ಸ್ ಬೇರೆ ಮಕಾನು ಮತ್ತು ಬಾಳೆಹಣ್ಣು ಮತ್ತು ಅಂಜೂರ ಇಡ್ತಾಯಿದ್ದೀನಿ. ಅವಳಿಗೆ ಮಕಾನ್ ಅಂದರೆ ತುಂಬ ಇಷ್ಟ. ಸೊ ಇದನ್ನ ಕೊಟ್ಟು ಬಂದುಬಿಟ್ರೆ ಒಂದು ಕೆಲಸ ಮುಗ್ದೋಗುತ್ತೆ. ಅವ್ಳದ್ದು ಬಾಕ್ಸ್ ರೆಡಿ ಆಗಿದೆ. ಇವಾಗ ಅವ್ರ ಪಪ್ಪ ತೊಗೊಂಡೋಗಿ ಕೊಟ್ಟು ಬರ್ತಾರೆ. ಸೊ ಅವಳದೆಲ್ಲ ಮುಗಿಸಿ ನಾನು ನೆಕ್ಸ್ಟು ಮನೆಯಲ್ಲಿರೋ ಕೆಲಸನ ಸ್ಟಾರ್ಟ್ ಮಾಡಬೇಕು. ಬೇಗ ಬೇಗ ಬಟ್ಟೆ ಎಲ್ಲ ಮಾಡಿಸಿಡ್ಬೇಕು. ಸೊ ಆ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ಮಾಡಿಸಿಟ್ಟು ನನ್ನ ಕಿಚನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಮಾಡಿರೋದೆಲ್ಲ ಹಾಗೇ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಕಿಚನ್ನ ಕ್ಲೀನ್ ಮಾಡಿ ನಾನು ಇವಾಗ ಇನ್ನೇನು ಹರನ್ ಎದ್ಬಿಡ್ತಾನೆ, ಮತ್ತು ಅವನ್ನ ನೋಡ್ಕೊಳೋದ್ರಲ್ಲಿ ಕೆಲಸ ಆಗೋಗುತ್ತೆ. ಸೊ ನೋಡಿ ಫೈನಲಿ ಅವನು ಎದ್ಬಿಟ್ಟ. ಸೊ ಇವಾಗ ಅವನ್ನ ನೋಡ್ಕೋಬೇಕು ನಾನು. ಬಾ ಸೊ ಬೇಗ ಬೇಗ ಹರನ್ಗೆ ಏನಾದರೂ ತಿನ್ಸೋಣ ಅಂತ ನಾನು ಇವಾಗ ಇಲ್ಲಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಲೈಟಾಗಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಎಗ್ ಬುರ್ಜಿ ಥರನೇ ಮಾಡ್ತೀನಿ, ಮತ್ತೇನು ಹಾಕಲ್ಲ ಇದನ್ನು. ಸೊ ಎಗ್ಗು ಒಳ್ಳೆಯದು. ಸೊ ಈ ಥರ ನಾನು ಬುರ್ಜಿ ಥರ ಮಾಡಿ ಅವನಿಗೆ ತಿನ್ನಿಸ್ತೀನಿ, ಟೇಸ್ಟ್ ಬರುತ್ತೆ ಅವನಿಗೆ. ಸೊ ಸ್ವಲ್ಪ ತಿಂತಾನೆ ಅಷ್ಟೇ, ಇನ್ನು ಜಾಸ್ತಿ ಅಂತ ಇಲ್ಲ. ಸೊ ಅವನಿಗೆ ಹೊಟ್ಟೆ ಹಸ್ದುಬಿಟ್ಟಿದೆ. ಸೊ ಹಾಗಾಗಿ ಬಂದೇ ಬಿಟ್ಟ ಪಾಪ ಕಿಚನ್ಗೆ. ಸೊ ಇವಾಗ ಬೇಗ ಬೇಗ ಅವನಿಗೆ ನಾನು ಊಟ ಮಾಡಿಸ್ತೀನಿ. ನಡಿ. ಸೊ ಇವನಿಗೆ ಊಟ ಮಾಡಿಸಿ ಬೇಗ ಇವನ್ನ ಸ್ನಾನ ಮಾಡಿಸಿ 1 hour ಆಟ ಆಡಿಸಿ ಮಲಗಿಸಿದ್ದೀನಿ. ಸೊ ಇವಾಗ ನನ್ನ ಮನೆ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡು, ಸೊ ಆದಷ್ಟು ಬೇಗ ನನ್ನ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. 1 hour ಮಲಗ್ಬೋದು. ಸೊ ಫಸ್ಟು ಮೇನ್ ರೆಸ್ಟ್ ಬೇಕು ನಮಗೆ. ಕಂಟಿನ್ಯೂಯಸ್ಸಾಗಿ ಕೆಲಸ ಮಾಡಿದರೆ ನೆಕ್ಸ್ಟ್ ನಮ್ಮ ಮೂಡ್ ಸರಿ ಇರೋದಿಲ್ಲ. ಆದಷ್ಟು ನಾವು ಕೆಲಸ ಮುಗಿಸ್ಕೊಂಡು ನಮಗೆ ಟೈಮ್ ತೊಗೊಂಡು ರೆಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮಕ್ಳಿಗೂ ಕೂಡ ನಾವು ಆರಾಮಾಗಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿದೆ. ಸೊ ಇವಾಗ ನನ್ನ ಊಟದ ಟೈಮು 1 o'clock ಆಗಿದೆ. ಟೈಮ್ ಟು ಟೈಮ್ ಊಟ ಮಾಡಬೇಕು. ಏನಾದರೂ ಟೈಮ್ ಚೆನ್ನಾಗಿ ನಾವು ರೆಸ್ಟ್ ಮಾಡಿದರೆ ನೆಕ್ಸ್ಟ್ ಅವರು ಏನಾದರೂ ಕೇಳಿದರೆ ನಾವು ಅವ್ರಿಗೂ ಮಾಡಿಕೊಡ್ಬೋದು ಅನ್ನೋದು ಒಂದೇ ಅಷ್ಟೇ. ಸೊ ಊಟ ಮಾಡಿ ಮಲಗಿ 1.5 hour ಮಲಗಿ ಎದ್ದೆ. ಸೊ ಲನ ಕೂಡ ಬಂದಿದ್ದಾಳೆ.
ಅವಳು ಕೂಡ ಮಲಗಿದ್ದಾಳೆ. ಸೊ ಇವಾಗ ಬಂದು 4:30 ಆಗಿದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಟೀ ಕುಡಿದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸಾಯಂಕಾಲ ಅಲ್ವಾ ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಸೊ ಕ್ಲೈಮೇಟ್ ಬೇರೆ ಮಳೆ ಬರೋ ಥರ ಇದೆ. ಸೊ ಈ ಟೈಮ್ನಲ್ಲಿ ಬಿಸಿ ಬಿಸಿ ಟೀ ಕುಡಿಯೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ಟೀ ಕುಡಿದು ನಾನು ಬೇಗ ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಸೊ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸಂಜೆ ಆದರೆ ಪೂಜೆನ ಮಾಡಬೇಕು, ಇಲ್ಲ ಅಂದರೆ ಒಂದು ಸ್ವಲ್ಪ ದೀಪ ಹಚ್ಚಿದರೆ ಒಂಥರ ಸಮಾಧಾನ. ಸೊ ಇವಾಗ ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಾಳೆ. ಇವತ್ತಿನ ಡೇ ಫುಲ್ ವ್ಲಾಗ್ ನಂದು ಈ ಥರ ಇತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.